ನೋಡಿ ಕ್ವಶನ್ನು, ಇವ್ಯಾಲ್ಯೂಯೇಟ್ I is equal to integral of 0 to 5 1 by 4x plus 5 dx by Simpson one-third rule by considering 10 sub-intervals, hence find an approximate value of log 5. ಇದು ನೋಡಿ ಹೆಂಗೆ ಮಾಡೋದು. ಫಸ್ಟ್ ಏನು ಮಾಡಿ, ವಿ ಹ್ಯಾವ್ ಎ ಬರ್ಕೊಳ್ಳಿ. ಎ ಅಂದರೆ 0, ಬಿ ಅಂದರೆ 5 ಬರ್ಕೊಳ್ಳಿ, ಮತ್ತು ವೈ ಬರ್ಕೋಬೇಕು. ವೈ ಬಂದು ಇದು 1 by 4x plus 5. ನೋಡಿ ಇದು ಬರ್ದಾದ್ಮೇಲೆ ಎನ್ ಬರ್ಕೋಬೇಕು. ಎನ್ ಬಂದು ಇಲ್ಲಿ 10 ಆ್ಯಂಡ್ ಎನ್ ಈಸ್ ಈಕ್ವಲ್ ಟು 10 ಅಂತ ಬರ್ಕೊಳ್ಳಿ. ಎ ಬಿ ವೈ ಎನ್ ಬರೆದ್ಮೇಲೆ ಏನು ಮಾಡಿ, ಹೆಚ್ನ ಫೈಂಡ್ ಮಾಡ್ಕೊಳ್ಳಿ. ಹೆಚ್ ಅಂದರೆ ಬಿ ಮೈನಸ್ ಎ ಬೈ ಎನ್. ಬಿ ಎಷ್ಟು 5 ಮೈನಸ್ ಎ ಎಷ್ಟು 0 ಬೈ ಎನ್ ಎಷ್ಟು 10. 5 ಮೈನಸ್ 0 ಬೈ 10 ಅಂದರೆ 5 ಮೈನಸ್ 0 ಬೈ 10 ಅಂದರೆ 1/2. ಆಮೇಲೆ ಟೇಬಲ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವ? ಟೇಬಲ್ಗೆ ಏನು ಮಾಡಿ, ಇಲ್ಲಿ ಎಕ್ಸ್ ಬರ್ಕೊಳ್ಳಿ, ಇಲ್ಲಿ ವೈ ಬರ್ಕೊಳ್ಳಿ. ಫಸ್ಟ್ ಏನು ಮಾಡಿ, ಕ್ಯಾಲ್ಸಿನ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್. ಈಗ ಮೋಡ್ ಹೋಗಿ 7 ಟೇಬಲ್ಗೆ ಹೋಗಿ 1 by 4x plus 5 ಹೊಡೀರಿ. 1 by 4x plus 5 ಹೊಡೆದ್ಮೇಲೆ ಈಕ್ವಲ್ ಕೊಡಿ. ಈಕ್ವಲ್ ಕೊಟ್ಟಮೇಲೆ ಸ್ಟಾರ್ಟ್ ಅಂತ ಕೇಳುತ್ತೆ, 0 ಕೊಡಿ. ಎಂಡ್ ಕೇಳುತ್ತೆ, ಬಿ ವ್ಯಾಲ್ಯೂ ಕೊಡಿ 5. ಹೆಚ್ ಸ್ಟೆಪ್ ಕೇಳುತ್ತೆ, ಹೆಚ್ ವ್ಯಾಲ್ಯೂ 1/2. ನೋಡಿ, ಇದು ಕೊಟ್ಟ ತಕ್ಷಣ ಟೇಬಲ್ ಕ್ರಿಯೇಟ್ ಆಗುತ್ತೆ, ಬರ್ಕೋಬಿಡಿ. ಇಲ್ಲಿ 0 ಎಸ್ ಟಿ ಹೊಡೀರಿ 1/2. ಆಮೇಲೆ 1 ಕೆಳಗಡೆ ಬನ್ನಿ, ಎಸ್ ಟಿ ಹೊಡೀರಿ 3/2. ಕೆಳಗಡೆ ಬನ್ನಿ 2, ಕೆಳಗಡೆ ಬನ್ನಿ ಎಸ್ ಟಿ ಹೊಡೀರಿ 5/2. ಆಮೇಲೆ 3, ಆಮೇಲೆ ಕೆಳಗಡೆ ಬನ್ನಿ ಎಸ್ ಟಿ ಹೊಡೀರಿ 7/2. ಆಮೇಲೆ 4. ನೆಕ್ಸ್ಟ್ ಬಂದು ಕೆಳಗಡೆ ಬನ್ನಿ ಎಸ್ ಟಿ ಹೊಡೀರಿ 9/2. ಆಮೇಲೆ 5. ನೀವು ಬರೆದಾಗ ನೋಟ್ಸಲ್ಲಿ ನಾವು ಕಟ್ಕೊಳ್ಳಿ, ಮೇಲ್ಗಡೆಯಿಂದ ಫುಲ್ ಕಂಪ್ಲೀಟ್ ಆಗಬೇಕು, ಆ ಥರ ಮಾಡಿ. ನೆಕ್ಸ್ಟ್ ಪೇಜಲ್ಲಿ ಬರೆದ್ರೆ ಇಲ್ಲಿ ಎಕ್ಸ್ ಅಂತ ಬರಿಬೇಕು. ಗೊತ್ತಾಗ್ತಿದೆಯಲ್ಲ? ಈಗ ಇಲ್ಲಿ ಬನ್ನಿ, 0ಗೆ ಇಲ್ಲಿ ನೋಡಿ 1/5, 1/7, 1/2ಗೆ 1/9, 1/11, 2ಗೆ 1/13, 5/2ಗೆ 1/15, 1/17, 3ಗೆ 1/19, 7/2ಗೆ 1/21, 4ಗೆ. ಇದು ಎಕ್ಸ್ ಅಂತ ಬರೆದ್ಬಿಡ್ತೀನಿ, ಇಲ್ಲಿ ವೈ ಅಂತ ಬರೆದ್ಬಿಡ್ತೀನಿ. ಇದು y ಈಸ್ ಈಕ್ವಲ್ ಟು ಬರ್ಕೋಬೇಕು 1 by 4x plus 5. ಇದು ನೆಕ್ಸ್ಟ್ ಪೇಪರ್ ಇದ್ದರೆ ಈ ಥರ ಬರ್ಕೋಬೇಕು 1 by 4x plus 5. 9/2ಗೆ 1/23, 1/25 ಈ ಥರ ಬರ್ಕೋಬೇಕು. ಇಲ್ಲಿ ನೋಡಿ, ಇದು y0, ಇದು y1, ಇದು y2, ಇದು y3, ಇದು y4, ಇದು y5, y6, y7, y8 ಈ ಥರ ನೇಮ್ ಮಾಡ್ಕೋಬೇಕು. y9, y10. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಈಗ ನೀವು ಈಗ ಫಾರ್ಮುಲಾ ನಾವು ಇಟ್ಕೊಳ್ಳಿ. ಫಾರ್ಮುಲಾ ಇಲ್ಲಿ ಬರೆದ್ಬಿಡ್ತೀನಿ. ಸಿಂಪ್ಸನ್ಸ್ 1/3 ಫಾರ್ಮುಲಾ ಬಂದು
integral of a to b by dx is equal to h by 3 into first term plus last term plus 4 times summation of y ಆಡ್ ಅಂದರೆ y1 y3 y5 ಆ ಥರ ಪ್ಲಸ್ 2 ಟೈಮ್ಸ್ ರಿಮೈನಿಂಗು. ಇದು ರಿಮೈನಿಂಗ್ ಅಂದ್ಕೊಳ್ಳಿ. ಈಗ ನೋಡಿ, ಇದು ಸುಮ್ಮನೆ ರಫ್ ವರ್ಕ್ ಜ್ಞಾಪಕ ಇಟ್ಕೊಳ್ಳಿ. ಈಗ ಇಲ್ಲಿ ಮಾಡೋದು ಯಾವ ಥರ ಅಂದರೆ ಸಿಂಪ್ಸನ್ಸ್ ಈ ಥರ ಬರ್ಕೋಬೇಕು. ಸಿಂಪ್ಸನ್ಸ್ 1/3 ರೂಲ್ ಫಾರ್ n is equal to 10 ಅಂತ ಬರೆದು ಇಂಟೆಗ್ರಲ್ ಆಫ್ a to b y dx is equal to ಅಂತ ಬರೆದು h by 3 ಫಸ್ಟ್ ಪ್ಲಸ್ ಲಾಸ್ಟ್. ಫಸ್ಟ್ ಏನು ಇದು ನೋಡಿ, ಫಸ್ಟ್ ಬಂದು y0, ಲಾಸ್ಟ್ ಬಂದು y10. y0 ಪ್ಲಸ್ y10 ಪ್ಲಸ್ 4 ಟೈಮ್ಸ್ y ಆಡ್ ಅಂದರೆ y1 y3 y5 y7 y9 y11 ಬರಲ್ಲ, ಅಷ್ಟಕ್ಕೆ ನಿಲ್ಲಿಸಬೇಕು. ಪ್ಲಸ್ 2 ಟೈಮ್ಸ್ ರಿಮೈನಿಂಗ್ ಯಾವುದು y2 y4 y6 y8 y10 ಆಲ್ರೆಡಿ ಬರ್ತಿದ್ದೀವಿ ನಾವು. ಇಲ್ಲಿ ನೋಡಿ, ಫಸ್ಟ್ ಏನು ಮಾಡಬೇಕು, ಫಸ್ಟು ಮತ್ತು ಲಾಸ್ಟು y0 y10 ತಗೋಬೇಕು. ಆಮೇಲೆ 4 ಟೈಮ್ಸ್ y1 y3 y5 y7 y ಆಡ್ y9 ಗಂಟ. ಆಮೇಲೆ ರಿಮೈನಿಂಗ್ ಯಾವುದು y2 y4 y6 y8 ಅದು ಬರ್ಕೋಬೇಕು. ಈ ವ್ಯಾಲ್ಯೂಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಇಲ್ಲಿ ಎ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಎ ಗೊತ್ತು ನಮಗೆ ಎಷ್ಟು 0, ಬಿ ಎಷ್ಟು 5, y ಏನು 1/4x + 5 dx. ಇದು ಫಿಲ್ ಮಾಡಿದ್ಮೇಲೆ ಏನು ಮಾಡಬೇಕು, h by 3 h ಎಷ್ಟು 1/2 ಡಿವೈಡೆಡ್ ಬೈ 3. ಆಮೇಲೆ y0 ಪ್ಲಸ್ y10, y0 ಬಂದು 1/5 ಪ್ಲಸ್ y10 ಬಂದು 1/25 ಪ್ಲಸ್ 4 ಟೈಮ್ಸ್ y1 ಎಷ್ಟು 1/7 ಪ್ಲಸ್ y3 ಎಷ್ಟು 1/11 ಪ್ಲಸ್ y5 ಎಷ್ಟು 1/15 ಪ್ಲಸ್ y7 ಎಷ್ಟು 1/19 ಪ್ಲಸ್ y9 ಬಂದು 1/23 ಪ್ಲಸ್ 2 ಟೈಮ್ಸ್ y2 ಬಂದು 1/9 y3 ಬಂದು y4 ಬಂದು 1/13 ಆಮೇಲೆ y6 1/17 ಪ್ಲಸ್ y8 ಬಂದು 1/21 ಇಷ್ಟಾಗುತ್ತೆ. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೋಬೇಕು. ಯಾವ ಥರ ನೋಡ್ಕೊಳ್ಳಿ, ಫಸ್ಟ್ ಇದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ ನೋಡಿ, 1/2/3 ಹೊಡೀರಿ. 1 ಈ ಡಿವೈಡ್ ಯೂಸ್ ಮಾಡಿ, ಡಿವೈಡ್ ಬೈ 3 ಬ್ರಾಕೆಟ್ ಓಪನ್. ಫಸ್ಟ್ ಇದು ಹೊಡೀರಿ, 1/5 ಪ್ಲಸ್ 1/25 ಪ್ಲಸ್ 4 ಟೈಮ್ಸ್ 1/7 ಪ್ಲಸ್ 1/11 ಪ್ಲಸ್ 1/15 ಪ್ಲಸ್ 1/19 ಪ್ಲಸ್ 1/23 ಕ್ಲೋಸ್ ಬ್ರಾಕೆಟ್ ಪ್ಲಸ್ 2 ಟೈಮ್ಸ್ 1/9 ಪ್ಲಸ್ 1/13 ಪ್ಲಸ್ 1/17. ಸ್ವಲ್ಪ ಹುಷಾರಾಗಿ ಹೊಡೀರಿ, ಇದು ಹೊಡೆಯುವಾಗ ರಾಂಗ್ ಆಗಿಬಿಡುತ್ತೆ. 1/21 ಈ ಥರ ಟೈಪ್ ಮಾಡಿ, ಈಕ್ವಲ್ ಹೊಡೀರಿ. 4 ಡೆಸಿಮಲ್ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟು ಮೋಡು 6 4. ಆನ್ಸರ್ ಬಂದು 0.4025. ಇಂಟೆಗ್ರಲ್ ಆಫ್ 0 to 5 1/4x + 5 dx is equal to 0.4025. ನೋಡಿ, ಇದು ಆನ್ಸರ್ ಬಂದ ತಕ್ಷಣ ಇದು ಬಂದಿರೋದು ನ್ಯೂಮೆರಿಕಲ್ ಇಂಟಿಗ್ರೇಷನ್ನಿಂದ. ಗೊತ್ತಾಗ್ತಿದೆಯಲ್ವಾ? ಇದು ಫಾರ್ಮುಲಾ, ಈ ಥರ ಫೋರ್ಕ್ ಇದು.
ಇಲ್ಲಿ ಗಂಟ ಮಾಡಬೇಕು ನೀವು. ಇಲ್ಲಿ ಕ್ವಶನಲ್ಲಿ ಏನಿದೆ ಅಂದರೆ ಇನ್ನೂ ನಿಮಗೆ ಎಕ್ಸ್ಟ್ರಾ ಇದೆ ಕ್ವಶನ್ನಲ್ಲಿ ಏನು, ಆಲ್ಸೋ ಫೈಂಡ್ ಲಾಗ್ ಫೈ. ಇದು ಫೈಂಡ್ ದ ವ್ಯಾಲ್ಯೂ ಆಫ್ ಲಾಗ್ ಫೈ ಅರ್ಥ ಆಗ್ತಿದೆಯಲ್ಲ. ಇದು ಒಂದು ಸತಿ ಇದು ಅಪ್ರಾಕ್ಸಿಮೇಟ್ ಕರೆಕ್ಟ್ ಇದೆಯಾ ನೋಡ್ಕೊಳ್ಳೋಣ. ಇಲ್ಲಿ ಇಂಟೆಗ್ರಲ್ ಆಫ್ ನೋಡಿ ಡಿವೈಡ್ ಹೊಡಿರಿ 1/4x + 5 4 ಕ್ಲೋಸ್ ಬ್ರ್ಯಾಕೆಟ್ + 5 ಇಲ್ಲಿ ನೋಡಿ 0 to 5 ಈಕ್ವಲ್ ಹೊಡೆದ್ರೆ 0.4024 ಅಪ್ರಾಕ್ಸಿಮೇಟ್ ಇದೆ ಗೊತ್ತಾಗ್ತದೆ. ಇದು ನ್ಯೂಮೆರಿಕಲ್ನಿಂದ ಬಂದಿರೋದು. ಈಗ ನೋಡಿ ಅವ್ರು ಫೈಂಡ್ ಮಾಡಿ ಅಂದಿರೋದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಲಾಗ್ ಫೈ. ಇದನ್ನ ಫೈಂಡ್ ಮಾಡೋದು ಯಾವ ಥರ ನೋಡಿ. ಈಗ ನೋಡಿ ಇದು ಫೈನಲ್. ಇದಾದಮೇಲೆ ಇದು ಕಂಟಿನ್ಯೂ ಮಾಡಬೇಕು ಗೊತ್ತಾಗ್ತಿದೆಯಲ್ವಾ. ವಿ ಹ್ಯಾವ್ ಅಂತ ಬರ್ಕೊಳ್ಳಿ. ಕ್ವಶನ್ ಏನು 0 to 5 1/4x + 5 dx ಅರ್ಥ ಆಗ್ತಿದೆಯಲ್ವಾ. ಇದನ್ನ ಕ್ಯಾಲ್ಕುಲೇಟ್ ಇದು ಮಾಮೂಲಿ ಡೈರೆಕ್ಟ್ ಇಂಟಿಗ್ರೇಟ್ ಮಾಡಿದಾಗ ಈ ಫಾರ್ಮುಲಾ ಯೂಸ್ ಮಾಡಿ. 1/ax + b ಅಂದರೆ ಇಂಟೆಗ್ರಲ್ ಆಫ್ 1/ax + b dx ಅಂದರೆ 1/a log of ax + b. ಇದು ಫಾರ್ಮುಲಾ. ಇಲ್ಲಿ a ಅಂದರೆ 4 ಏನಾಗುತ್ತೆ, ಇದು 1/4 log of ax + b ಅಂದರೆ log of 4x + 5. ಈಗ ಇದೇನಾಗುತ್ತೆ, ಈಗ ಇದೇನೋ ಲಿಮಿಟ್ ಹಾಕ್ಕೋಬೇಕು 0 to 5. ಈಗ 1/4 ಈಗ ಲಾಗ್ ಆಫ್ 1/4 ಆಚೆ ತಗೊಳ್ಳಿ. ಲಾಗ್ ಆಫ್ 4x + 5ಗೆ ಲಿಮಿಟ್ ಅಪ್ಲೈ ಮಾಡಿ. ಈಗ ಎಕ್ಸಾಕ್ಟ್ದಲ್ಲಿ 5 ಹಾಕಿದ್ರೆ 4 × 5 ಒಂದ್ಸತಿ ಬರ್ಕೊಬಿಡೋಣ. ಫಸ್ಟ್ ಅಪ್ಪರ್ ಲಿಮಿಟ್ ಹಾಕಬೇಕು. ಲಾಗ್ ಆಫ್ 4 × 5 + 5 ಮೈನಸ್ ಲೋವರ್ ಲಿಮಿಟ್ ಲಾಗ್ ಆಫ್. ಇದು ಥಿಯರಿಟಿಕಲ್ ಮೆಥಡಿಂದ ಮಾಡ್ತಾ ಇರೋದು ಗೊತ್ತಾಗ್ತಿದೆಯಲ್ವಾ. ಇದು ಬಂದಿರೋದು ನ್ಯೂಮೆರಿಕಲ್ ಮೆಥಡ್, ಇದು ಥಿಯರಿಟಿಕಲ್ ಮೆಥಡ್. ಈಗ ನಾವು ಮೊದಲಿಂದ ಮಾಡ್ತಿದ್ವಲ್ಲ ಆ ಥರ. 1/4x + 5ಗೆ ಇಂಟಿಗ್ರೇಷನ್ ಏನು 1/4 log of 4x + 5 ಲಿಮಿಟ್ ಬಂದು 0 to 5. 1/4 ಆಚೆ ತಗೊಳ್ಳಿ. ಲಾಗ್ ಆಫ್ 4x + 5ಗೆ ಲಿಮಿಟ್ ಅಪ್ಲೈ ಮಾಡಿ. ಫಸ್ಟ್ ಎಕ್ಸಾಕ್ಟಲ್ಲಿ 5 ಹಾಕಿ, ಆಮೇಲೆ ಎಕ್ಸಾಕ್ಟಲ್ಲಿ 0 ಹಾಕಿ. ಇದು ಲಾಗ್ ಆಫ್ 4 × 5 4 × 5 + 5 ಅಂದರೆ ಎಷ್ಟು 25. 1/4 log 25 ಮೈನಸ್ ಇದು 4 × 0 + 5 ಅಂದರೆ 5 ಬರುತ್ತೆ. 4 × 0 + 5 ಅಂದರೆ 5 log 5. ಈಗ ಇಲ್ಲೇನಿದೆ ಲಾಗ್ m ಮೈನಸ್ ಲಾಗ್ n 1/4 ಲಾಗ್ m ಮೈನಸ್ ಲಾಗ್ n ಅಂದರೆ ಲಾಗ್ m/n ಅಂದರೆ ಲಾಗ್ 25/5. ನೋಡಿ 25/5 = 5 ಅಂದರೆ 1/4 ಲಾಗ್ 5. ಇದು 1 ಅಂದ್ಕೊಳ್ಳಿ, ಇದು 2 ಅಂದ್ಕೊಳ್ಳಿ. ಇದು ನ್ಯೂಮೆರಿಕಲ್ ಮೆಥಡ್, ಇದು ಬಂದು ಥಿಯರಿಟಿಕಲ್ ಮೆಥಡ್. ಈಗ ನೋಡಿ ಫ್ರಮ್ 1 and 2 ಇದೇನು 0 to 5 1/4x + 5 dx. ಫ್ರಮ್ 1 and 2 ಈಗೇನು ಮಾಡಬೇಕು, ಇಲ್ಲಿ ನೋಡಿ ಇದು ಲೆಫ್ಟ್ ಹ್ಯಾಂಡ್ ಎರಡು ಸೇಮ್ ಇದೆ. ಇದು ನ್ಯೂಮೆರಿಕಲ್ ಮೆಥಡಿಂದ ಬಂದಿರೋದು ರೈಟ್ ಆನ್ಸರು, ಇದು ರೈಟ್ದು ಆನ್ಸರ್ ಬಂದಿರೋದು ಥಿಯರಿಟಿಕಲ್. ನಾವು ರೈಟ್ ಹ್ಯಾಂಡ್ ಸೈಡ್ನ ಈಕ್ವಲ್ ಮಾಡ್ಕೋಬೇಕು. 1/4 log 5 = 0.4025. ಈ 4ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಬೋದು. log 5 = 0.4025 × 4 ಎಷ್ಟಾಗುತ್ತೆ, 0.4025 × 4 ಅಂದರೆ 1.6100. log 5 = 1.61 ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ. ಇದು ಫೈಂಡ್ ಲಾಗ್ ಫೈ ಅಂದರೆ ಈ ಥರ ಮಾಡಬೇಕು ನೋಡಿ. ಕ್ಯಾಲ್ಸಿಲಿ ನೀವು ಲಾಗ್ 5 ಅಂದರೆ ln 5 ಹೊಡೀರಿ, ಆನ್ಸರ್ ಬರ್ತಾ ಇದೆ 1.6094. ಅದೇ ಅಪ್ರಾಕ್ಸಿಮೇಟ್ ಈ ಥರ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ, ಈ ಥರ ಮಾಡಬೇಕು. ಗೊತ್ತಾಯ್ತಲ್ವಾ. ನೋಡಿ ಫಸ್ಟ್ ಏನು ಮಾಡಬೇಕು ನೀವು, ಈ ಪ್ರಾಬ್ಲಮ್ಗೆ ಫಸ್ಟು
ಎ ಬಿ ವೈ ಬರ್ಕೋಬೇಕು, ಎನ್ ಬರ್ಕೋಬೇಕು, ಹೆಚ್ನ ಫೈಂಡ್ ಮಾಡ್ಕೋಬೇಕು, ಟೇಬಲ್ ಮಾಡ್ಕೋಬೇಕು. ಟೇಬಲ್ ಆದಮೇಲೆ ಸಿಂಪ್ಸನ್ಸ್ 1/3 ರೂಲ್ ಫಾರ್ಮುಲಾ ಬರ್ಕೋಬೇಕು. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಇದು ಆನ್ಸರ್ ಕ್ಯಾಲ್ಸಿಲಿ ಬರುತ್ತೆ. ಆಮೇಲೆ ಏನು ಮಾಡಬೇಕು, ಥಿಯರಿಟಿಕಲ್ ಮೆಥಡು ಮಾಡಬೇಕು. ಅದರದ್ದು ಆನ್ಸರ್ ಬರುತ್ತೆ. 2 ಆನ್ಸರ್ನ ಈಕ್ವಲ್ ಮಾಡಬೇಕು, ಇದರದ್ದು ಆನ್ಸರ್ ಅದರದ್ದು ಆನ್ಸರ್. ಆಮೇಲೆ 4ನ ಈ ಕಡೆ ಮಲ್ಟಿಪ್ಲೈ ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.